ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು KSP ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, PSI ಪೊಲೀಸ್ ಕಾನ್ಸ್ಟೇಬಲ್ ಆಕಾಂಕ್ಷಿಗಳಿಗೆ ಶುಭ ಸುದ್ದಿಯನ್ನು ನೀಡಿದಂಥ ಸರ್ಕಾರ. ಎಲ್ಲರೂ ಮಿಸ್ ಮಾಡ್ತೀನಿ, ತಪ್ಪದೇ ಈ ವಿಡಿಯೋನ ಒಂದು ಲೈಕ್ನ ಮಾಡಬೇಕಾಗುತ್ತೆ. ಏನು ಸುದ್ದಿ ಅಂತ ನೋಡೋಕೆ ದಯವಿಟ್ಟು ಎಲ್ಲರೂ ಈ ವಿಡಿಯೋನ ಶೇರ್ ಮಾಡಿ, ಆದಷ್ಟು ಎಲ್ಲರೂ ಲೈಕ್ನ ಮಾಡಿ ಫ್ರೆಂಡ್ಸ್. ಎಲ್ಲರಿಗೂ ಒಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಬನ್ನಿ ಫ್ರೆಂಡ್ಸ್, ಮಾಹಿತಿ ನೋಡ್ತಾ ಇರ್ಬೋದು ಫ್ರೆಂಡ್ಸ್. ನಿನ್ನೆಯ ಪೇಪರಲ್ಲಿ ಬಂದಿರುವಂಥ ಮಾಹಿತಿ ಇದು. ನೇಮಕ ನಿರ್ಬಂಧ ಸಡಿಲ, 600 PSI 1000 ಕಾನ್ಸ್ಟೇಬಲ್ಗಳ ಹುದ್ದೆಗಳಿಗೆ ಭರ್ತಿ. ನೋಡಿ ಫ್ರೆಂಡ್ಸ್, ಇದು ಇದೀಗ ಲೇಟೆಸ್ಟ್ ಮಾಹಿತಿ ಬಂದಿರುವಂಥದ್ದು. ಸ್ವತಃ ಗೃಹ ಸಚಿವರೇ ಅಪ್ಡೇಟ್ ಬಂದಿರುವಂಥದ್ದು. ಅವ್ರು ಏನು ಹೇಳಿದ್ದಾರೆ ಅಂದರೆ ನೋಡೋಣ ಬನ್ನಿ ಫ್ರೆಂಡ್ಸ್. ಪರಿಶಿಷ್ಟ ಜಾತಿ ಒಳ ಮೀಸಲು ನಿಗದಿ ತೀರ್ಮಾನವಾಗುವವರೆಗೂ ಹೊಸ ನೇಮಕಾತಿ ತಡೆ ಹಿಡಿಯುವ ತೀರ್ಮಾನದಿಂದ ಗೃಹ ಇಲಾಖೆಗೆ ವಿನಾಯಿತಿ ಅಗತ್ಯವಿದ್ದು, ಈ ಸಂಬಂಧ ಮುಖ್ಯಮಂತ್ರಿಗಳೊಂದಿಗೆ ಸಮಾಲೋಚನೆ ನಡೆಸಲಾಗುತ್ತದೆ. ಡಾಕ್ಟರ್ ಜಿ ಪರಮೇಶ್ವರ್, ಗೃಹ ಸಚಿವ. ನೋಡಿ ಫ್ರೆಂಡ್ಸ್, ಈಗ ಆಲ್ರೆಡಿ ಒಂದು ವೀಕ್ ಆಗ್ತಾ ಬಂದ ಫ್ರೆಂಡ್ಸ್, ಒಂದು ಆಯೋಗ ರಚನೆಯಾಗಿ SCಗೆ ಒಂದು ಒಳಪಂಗಡಗಳಲ್ಲಿ ಮೀಸಲಾತಿ ನೀಡುವ ಸಂಬಂಧ. ಆದ್ದರಿಂದ ಅದು ಒಂದು 2 ತಿಂಗಳ ಒಳಗಾಗಿ ರಿಪೋರ್ಟ್ ಕೊಡಬೇಕು ಅಂದರು ಅಂತ ಹೇಳಿದ್ದಾರೆ ಫ್ರೆಂಡ್ಸ್. ಅದು ರಿಪೋರ್ಟ್ ಬಂದರೂ ಸರ್ಕಾರ ಅಂಗೀಕರಿಸಿ ರೋಸ್ಟರ್ ಎಲ್ಲ ಅಪ್ಡೇಟ್ ಮಾಡಿ ಇನ್ನೊಂದು 6 ಮಂತ್ಸ್ ಅಥವಾ 5 ಮಂತ್ಸ್ ಆಗುತ್ತೆ. ಆದ್ದರಿಂದ ಅಲ್ಲಿವರೆಗೂ ನಾವು ಕಾಯೋಕ್ಕಾಗಲ್ಲ. ನಾವು ಪ್ರೊಸೆಸ್ನ ಸ್ಟಾರ್ಟ್ ಮಾಡಿರ್ತೀವಿ. ನೇಮಕಾತಿ ಅಧಿಸೂಚನೆ ಮತ್ತು ಎಕ್ಸಾಮು, ಅದನ್ನು ಲಾಸ್ಟ್ ನೇಮಕಾತಿ ಅಧಿಸೂಚನೆ ಲಾಸ್ಟ್ ಫೈನಲ್ ಆರ್ಡರ್ ಕಾಪಿ ಕೊಡುವಾಗ ಅಷ್ಟರಲ್ಲಿ ಈ ಒಂದು ನಿಮ್ಮ ವರದಿ ಬಂದಿದ್ದರೆ ಆಗ ನಾವು ಅಳವಡಿಸ್ಕೊಂಡು ನೇಮಕಾತಿಯನ್ನು ಮಾಡ್ಕೊಳ್ತೀವಿ ಅಂತ ಮಾನ್ಯ ಗೃಹ ಸಚಿವರು ಹೇಳುವಂಥದ್ದು. ಏಕೆಂದರೆ ಇದು ಎಸೆನ್ಷಿಯಲ್ ಸರ್ವಿಸ್ ಆಗಿರೋದ್ರಿಂದ ಗೃಹ ಇಲಾಖೆ, ಆರೋಗ್ಯ ಇಲಾಖೆ ಇವೆರಡಕ್ಕೆ ಕೊರೋನಾ ಟೈಮಲ್ಲೇ ಒಂದು ನೇಮಕಾತಿಗೆ ಸಿಕ್ಕಿರುವಂಥದ್ದು. ಆದ್ದರಿಂದ ಈ ಸಲ 99% ಸಿಗುವ ಎಲ್ಲ ಸಾಧ್ಯತೆ. ಆದ್ದರಿಂದ ಎಲ್ಲ ಅಂದರೆ ನೋಡಿ ಫ್ರೆಂಡ್ಸ್, ಸದ್ಯಕ್ಕೆ 1000 ಕಾನ್ಸ್ಟೇಬಲ್ ಅಂತ ಹೇಳುವಂಥದ್ದು. ಕಾನ್ಸ್ಟೇಬಲ್ಗಳು ಕೂಡ ಜಾಸ್ತಿ ಆಗೋ ಸಾಧ್ಯತೆ ಇದೆ. ಅಂದರೆ PSI 600 ಅಂತ ಹೇಳಿದರೆ 600 PSI ಆಗಲ್ಲ, 300 PSI ಆಗ್ಬೋದು ಫ್ರೆಂಡ್ಸ್ ಅಷ್ಟೇ. ನೋಡಿ ಫ್ರೆಂಡ್ಸ್, ಆದ್ದರಿಂದ 1000 ಕಾನ್ಸ್ಟೇಬಲ್ಗಳು ಕಾರಾಗೃಹ ಮತ್ತು ಅಗ್ನಿಶಾಮಕ ದಳದಲ್ಲಿನ ನಾನಾ ನೇಮಕಗಳಿಗೆ ಗೃಹ ಇಲಾಖೆ ಆಲ್ರೆಡಿ ಅಣಿಯಾಗಿತ್ತು. ಆದರೆ ಒಳ ಮೀಸಲು ಕಾರಣಕ್ಕೆ ಎಲ್ಲ ಹೊಸ ನೇಮಕಾತಿಗಳಿಗೆ ತಡೆಯೊಡ್ಡುವ ಸಚಿವ ಸಂಪುಟ ತೀರ್ಮಾನದಿಂದ ಈ ಪ್ರಕ್ರಿಯೆಗಳಿಗೆ ಬ್ರೇಕ್ ಬಿದ್ದಿತ್ತು. ನೋಡಿ ಫ್ರೆಂಡ್ಸ್, ಕಾನೂನು ಸುವ್ಯವಸ್ಥೆ ಪಾಲನೆಗಾಗಿ ಪೊಲೀಸ್ ನೇಮಕಕ್ಕೆ ವಿನಾಯಿತಿ ನೀಡುವಂತೆ ಕೋರಲು ಗೃಹ ಇಲಾಖೆ ಪ್ರಸ್ತಾವನೆ ಸಿದ್ಧಪಡಿಸಿದೆ. ಈ ಸಂಬಂಧ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು CM ಸಿದ್ದರಾಮಯ್ಯ ಅವರಿಗೆ ಈಗಾಗಲೇ ಮನವಿ ಮಾಡಿದ್ದಾರೆ. ಗೃಹ, ಆರೋಗ್ಯ ಹಾಗೂ ಶಿಕ್ಷಣ ಇಲಾಖೆ ನೇಮಕಗಳಿಗೆ ಸೀಮಿತವಾಗಿ ವಿನಾಯಿತಿ ನೀಡುವ ಸಂಬಂಧ ತೀರ್ಮಾನ ಶೀಘ್ರ ಹೊರಬೀಳುವ ನಿರೀಕ್ಷೆ ಇದೆ ಎಂದು ಉನ್ನತ ಮೂಲಗಳ ಮಾಹಿತಿ. ನೋಡಿ ಫ್ರೆಂಡ್ಸ್, ಗ್ಯಾರಂಟಿ ಇನ್ನು ಈ ಮಂತ್ ಎಂಡೊಳಗಾಗಿ ಒಂದು ನೇಮಕಾತಿ ಅಧಿಸೂಚನೆ ಹೊರಬೀಳುವ ಎಲ್ಲ ಸಾಧ್ಯತೆ ಇದೆ. ಆದ್ದರಿಂದ ಎಲ್ಲರೂ ಮತ್ತು ಯಾರನ್ನ ಮುಂದುವರಿಸಿ ಅಂತ ಹೇಳ್ತಾ ಈ ವಿಡಿಯೋನ ಇಷ್ಟ ಆದರೆ ಒಂದು ಲೈಕ್ನ ಮಾಡಿ, ಎಲ್ಲರೂ ಶೇರ್ ಮಾಡಿ. ನೋಡಿ ಫ್ರೆಂಡ್ಸ್, ಇದು 3 ದಿನಪತ್ರಿಕೆಗಳಲ್ಲೂ ಕೂಡ ಬಂದಿರುವಂಥದ್ದು. ಆದ್ದರಿಂದ ಎಲ್ಲರೂ ಒಂದು ಲೈಕ್ನ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.